ಹಾಯ್, ಇದು ನಮ್ಮನೆ ಕೈ ತೋಟ ಪುಟ್ಟದಾಗಿದೆ. ಇದೊಂದು 3 ವರ್ಷ ಆಗಿದೆ ಗಿಡ ಮಾವಿನದ್ದು. ಇದು ಬಾಳೆಹಣ್ಣು ಗಿಡ. ಇದು ಬಟರ್ ಫ್ರೂಟು. ಇದಕ್ಕೊಂದು 5-6 ವರ್ಷ ಆಗಿದೆ ಬಟರ್ ಫ್ರೂಟ್ಗೆ. ಇದು ಲಿಂಬೆಹಣ್ಣು ಬೀಜ ಹಾಕಿದೆ. ಒಂದು 6-7 ವರ್ಷ ಆಗಿದೆ. 6 ಲಿಂಬೆಹಣ್ಣು ಬಿಟ್ಟಿಲ್ಲ. ಇದೊಂದು ಪುಟಾಣಿ ಕರ್ಬೇವಿನ ಸೊಪ್ಪು ಗಿಡ ಇದೆ ನೋಡಿ. ಕರ್ಬೇವಿನ ಸೊಪ್ಪು ಇಲ್ಲ, ಆದರೂ ಹೂವು ಬಿಟ್ಟು ಬೀಜಗಳು ನೋಡಿ. ಅಡಿಕೆ ಗಿಡ ತಂದಿದೆ, ಇನ್ನು ಹಾಕಿಲ್ಲ. ವೀಳ್ಯದೆಲೆ ಗಿಡ ಹಾಕ್ತಾ ಇದೆ. ಪ್ಯಾಂಟು ಇಲ್ಲೂ ಒಂದೆಲ್ಗ ಬರ್ತಾ ಇದೆ ನೋಡಿ. ಒಂದೆಲ್ಗ ಇದು ನೋಡಿ. ಇದು ಸಣ್ಣ ಸಣ್ಣದು ಕಾಯಿ. ಇದು ನಮ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಅಡುಗೆ ಮಾಡ್ತಾರೆ. ಹೂವು ಕಚ್ಕೊಂಡಿದೆ. ಮಲ್ಲಿಗೆ ಗಿಡ ಇದೆ, ಮಲ್ಲಿಗೆ ಬಿಡುತ್ತೆ ಹೂವು ಸ್ವಲ್ಪ. ಫ್ರೂಟಿಸ್ ದೊಡ್ಡದಿದೆ. ಮಾವಿನ ಹಣ್ಣು ಗಿಡನೂ ಅಷ್ಟೇ ನೋಡಿ. ಇದು ಗುಲಾಬಿ ಗಿಡ, ಆದರೆ ಒಂದು ಗುಲಾಬಿನ ಎಷ್ಟು ದಿನ ಆಯಿತು ಬಿಟ್ಟಿಲ್ಲ. ಸುಮಾರು ಸರಿ ಕಟ್ ಮಾಡಿದ್ರು ಬರುತ್ತೆ. ಇದು ನೇರಳೆ ಗಿಡನೂ ಅಷ್ಟೇ, ಸುಮಾರು ಒಂದು 3 ವರ್ಷದಿಂದ ಇದೆ ನೋಡಿ. ಬೂಡ ಕಟ್ ಮಾಡಿದ್ರು ಅದು ಬರ್ತಾನೇ ಇರುತ್ತೆ. ತುಳಸಿ ಗಿಡಗಳಿದೆ ನೋಡಿ. ಇಲ್ಲೂ ಒಂದೆಲ್ಗ ಇದೆ. ಚೆರಿ ಟೊಮಟೊ ಅಂತಾರಲ್ಲ ಆ ಥರ ನೋಡಿ. ಕಿತ್ತಿದ್ದೀನಿ, ಹಾಗಾದ್ರೂ ನೋಡಿ ಗೊಂಚಲು ಬಿಡುತ್ತೆ ಇದು ನೋಡಿ. ಇಲ್ಲೂ ಇದು ಪತ್ರೆ, ಹೂವು ಜೊತೆ ಹಾಕಿರ್ತೀಯಲ್ವ ಪತ್ರೆ, ಅದು ಗಿಡ ಇದೆ. ಮೊನ್ನೆ ರಿಲೇಷನ್ ಬಂದಾಗೆಲ್ಲ ಕಟ್ ಮಾಡಿಬಿಟ್ಟು. ಚೇಪೆಕಾಯಿ ಗಿಡ ಇದೆ ನೋಡಿ. ಈಗ ಫಸ್ಟ್ ಟೈಮು ಚೇಪೆಕಾಯಿ ಬಿಡ್ತಾ ಇದೆ ನೋಡಿ. ಇಲ್ಲಿ ಚೇಪೆಕಾಯಿ ಬಿಟ್ಟಿರೋದು. ಇಲ್ಲಿ ದಾಳಂಬ್ರಿ ಗಿಡ ಇದೆ, ಆದರೆ ಇದ್ರಲ್ಲಿ ತುಂಬ ಹೂವು ಬಿಟ್ಟಿದೆ ಅಂತ ಮೇಲೆ ಇಲ್ಲಿ ನೋಡಿದ್ರೆ ಲವ್ ಬರ್ಡ್ಸ್ ಮೊಟ್ಟೆ ಇಕ್ಕಿದೆ ನೋಡಿ. ಕ್ಯೂಟಾಗಿದೆ. ದಾಳಂಬ್ರಿ ಗಿಡ ಹೂವು ಕಚ್ಕೊಂಡಿದೆ ನೋಡಿ. ಹಣ್ಣುಗಳು ಇದಾಗ್ತಾ ಇದೆ. ಒಂದು ದಾಳಂಬ್ರಿ ಅಳಿಲೇ ಇಲ್ಲ, ಪಕ್ಷಿ ತಿಂದಿದೆ. ಗಿಡ ಸುಮಾರು 1-2 ಮೊಳ ಅಷ್ಟು ಬಿಡ್ತಾ ಇತ್ತು. ಇದು ಚಿಕ್ಕದು. ಇದು ಮನೆ ಮುಂದೆ ಪುಟ್ಟದಾಗಿರೋದೊಂದು ಕೈ ತೋಟ ನೋಡಿ. ಇಷ್ಟಿದೆ. ಪಕ್ಕ ಸೈಟಲ್ಲೂ ಹಾಕೊಂಡಿದ್ದೀವಿ.